ಅಕ್ಷರಾಭ್ಯಾಸ ಮತ್ತು ಈ ಅನ್ನಪ್ರಾಸನ ಮೊದಲನೇ ಬಾರಿಗೆ ಮಾಡಿಸ್ಬೇಕಾದ್ರೆ ಏನಕ್ಕೆ ಮೋಸ್ಟ್ ಆಫ್ ದೆಮ್ ಶೃಂಗೇರಿಗೆ ಬಂದು ಮಾಡಿಸ್ತಾರೆ, ಅದರ ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. ಅಕ್ಷರಾಭ್ಯಾಸ ಅಂತಂದರೆ ಏನು? ಮೊದಲನೇ ಬಾರಿಗೆ ವಿದ್ಯೆಯನ್ನು ಆರಂಭ ಮಾಡೋದು. ಶೃಂಗೇರಿಯ ಮುಖ್ಯ ದೇವಿ ಶ್ರೀ ಶಾರದಾಂಬೆ, ಇವರು ಬಂದು ಜ್ಞಾನ ಮತ್ತು ವಿದ್ಯೆಯ ದೇವತೆ ಅಂತ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿದ್ರೆ ಮಕ್ಕಳಿಗೆ ಜ್ಞಾನ, ಬುದ್ಧಿ ಹಾಗೂ ವಿದ್ಯೆಯಲ್ಲಿ ಪ್ರಗತಿ ಸಾಧಿಸಲು ಶಾರದೆಯ ಕೃಪೆ ಸಿಗುತ್ತೆ ಅನ್ನೋದು ನಂಬಿಕೆ. ತಾತ್ವಿಕ, ಧಾರ್ಮಿಕವಾಗಿ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ಮಕ್ಕಳ ಜೀವನದ ಮೊದಲ ಹೆಜ್ಜೆ ಇಡುವುದು ಶ್ರೇಯಸ್ಕರ ಎಂಬುದು ಭಕ್ತರ ನಂಬಿಕೆ. ಮೂರನೇದು ಬಂದು ಶಾರದಾಂಬೆಯ ಸಮೀಕ್ಷೆಯಲ್ಲಿ ಮಾಡುವ ಮೂಲಕ ಅದು ಕೇವಲ ಕೌಟುಂಬಿಕ ಆಚರಣೆ ಆಗಲ್ಲ, ದೇವಿ ಶಕ್ತಿಯ ಆಶೀರ್ವಾದದೊಂದಿಗೆ ನಡೆಯುವ ಶ್ರದ್ಧೆಯ ಕಾರ್ಯ. ಬಾಲ್ಯದ ಮೊದಲ ಆಹಾರ ಮತ್ತು ಮೊದಲ ಅಕ್ಷರ ದೇವಿ ಶಾರದೆಯ ಸನ್ನಿಧಿಯಲ್ಲಿ ಆಗೋದ್ರಿಂದ ಬದುಕು ಸಾರ್ಥಕವಾಗುತ್ತೆ.